ನಮಸ್ಕಾರ ಎಲ್ರಿಗೂ ವಿವಿಧ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ಆರೋಗ್ಯಕರವಾದ ನೆಲ್ಲಿಕಾಯಿ ತೊಕ್ಕು ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರುವ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಬೆಟ್ಟದ ನೆಲ್ಲಿಕಾಯನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಳ್ಬೇಕು. ನಾನಿಲ್ಲಿ 18ರಿಂದ 20 ನೆಲ್ಲಿಕಾಯಷ್ಟು ತೊಗೊಂಡಿದ್ದೀನಿ. ಈ ಥರ ಹೆಚ್ಚಿ ಒಳಗಡೆ ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ನೆಲ್ಲಿಕಾಯಲ್ಲಿ ಸಾಕಷ್ಟು ವಿಟಮಿನ್ ಸಿ ಇದೆ. ಇದನ್ನು ಆಗಾಗ್ಗೆ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಮಸಾಲೆಗೆ ಹುರ್ಕೊಳ್ಳೋಣ. ಮೊದಲಿಗೆ 1.5 ಚಮಚ ಜೀರಿಗೆ, 1 ಚಮಚ ಸಾಸಿವೆ ಹಾಗೂ ಅರ್ಧ ಚಮಚ ಮೆಂತ್ಯ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಮೆಂತ್ಯ ಸ್ವಲ್ಪ ಕೆಂಪಗಾಗುವವರೆಗೂ ಹುರ್ಕೊಬೇಕು. ಇಷ್ಟ ಆದರೆ ಸಾಕು. ನಂತರ 10ರಿಂದ 12 ಕೆಂಪು ಮೆಣಸಿನಕಾಯಿ ಹಾಗೂ 10 ಜೀರಿಗೆ ಮೆಣಸಿನಕಾಯಿ ಸೇರಿಸಿ ಗರ್ಗರಿ ಆಗೋ ತನಕ ಹುರ್ಕೊಬೇಕು. ಜೀರಿಗೆ ಮೆಣಸು ಇಲ್ಲ ಅಂದರೆ ಕೆಂಪು ಮೆಣಸಿನಕಾಯಿನೇ ಇನ್ನೂ ಜಾಸ್ತಿ ಸೇರಿಸ್ಕೊಳ್ಳಿ. ಹುರಿದ ಪದಾರ್ಥ ಸ್ವಲ್ಪ ತಣ್ಣಗಾದ ಮೇಲೆ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರುವ ನೆಲ್ಲಿಕಾಯಿ ಸೇರಿಸಿ ತರಿಯಾಗಿ ರುಬ್ಕೊಬೇಕು. ನೀರು ಹಾಕ್ಕೋಬಾರ್ದು. ನಂತರ ಒಗ್ಗರಣೆಗೆ 3ರಿಂದ 4 ಚಮಚ ಕೊಬ್ಬರಿ ಎಣ್ಣೆ, ಅರ್ಧ ಚಮಚ ಸಾಸಿವೆ ಹಾಗೂ ಚಿಟಿಕೆ ಹಿಂಗು ಸೇರಿಸಿ ಸಾಸಿವೆ ಚಟಪಟ ಅಂದಮೇಲೆ 1/4 ಚಮಚ ಅರಿಶಿನ ಸೇರಿಸಿ ಈಗ ಅದಕ್ಕೆ ರುಬ್ಬಿರುವ ನೆಲ್ಲಿಕಾಯಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ತಣಿಯಲು ಬಿಡಿ. ತಣ್ಣಗಾದ ಮೇಲೆ ಗಾಜಿನ ಡಬ್ಬಿಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಕೊಂಡು 1 ತಿಂಗಳು ಯೂಸ್ ಮಾಡ್ಕೊಬೋದು. ಇದನ್ನು ಬಿಸಿ ಅನ್ನದ ಜೊತೆ ಕೊಬ್ಬರಿ ಎಣ್ಣೆಯೊಂದಿಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಅಥವಾ ಹಾಗೆ ಊಟದ ಜೊತೆನೂ ನೆಂಚ್ಕೊಬೋದು. ತುಂಬ ಸುಲಭವಾದ ಹಾಗೂ ಆರೋಗ್ಯಕರವಾದ ನೆಲ್ಲಿಕಾಯಿ ತೊಕ್ಕು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಟ್ರೈ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.